ಅರ್ಜುನ್ ಡೈರಿಯ ಪುಟ ತಿರುಗಿಸುತ್ತಿದ್ದಂತೆ ಆತನ ಕಣ್ಣಿಗೆ ಬಡಿದಿದ್ದು, ನನ್ನ ಸಾವಿಗೆ ನ್ಯಾಯ ಬೇಕು. ನನ್ನ ಖಜಾನೆಯನ್ನು ಭ್ರಷ್ಟರು ಕದ್ದಿದ್ದಾರೆ. ಹೂತು ಹಾಕಿರುವ ಜಾಗ ಕಾಡಿನ ತಿರುವಿನ ಬಳ್ಳಿಯಡಿ. ಅವನು ತಕ್ಷಣ ತನ್ನ ಬ್ರೌನ್ ಡಾಗ್ನೊಂದಿಗೆ ಹೊರಡುತ್ತಾನೆ. ಕಾಡಿನ ಕಡೆಗೆ ಅವರು ತಲುಪಿದ ಮೇಲೆ ಆ ಜಾಗ ಒಂದು ಶಾಪಿತ ವಾತಾವರಣದಲ್ಲಿತ್ತು. ಗಾಳಿಯ ಶಬ್ದವೂ ವಿಶಿಷ್ಟ. ಅರ್ಜುನ್ ಹೆಜ್ಜೆ ಹಾಕುವಷ್ಟು ಹೊತ್ತಿಗೆ ನೆಲಜಿಜ್ಜಿಬುರು ಎನ್ನುವಂತೆ ಕಂಪಿಸುತ್ತದೆ. ಅವನು ಬಳ್ಳಿಗಳನ್ನು ತೊಳೆಯುತ್ತಾನೆ. ಅಲ್ಲಿ ಪತ್ತೆ ಆಗುತ್ತೆ ಒಂದು ಹಳೆಯ ಮರದ ಬಾಕ್ಸ್. ಅದರಲ್ಲಿ ಚಿನ್ನದ ನಾಣ್ಯ, ಚಿಟಿ ಮತ್ತು ಒಂದು ರಕ್ತದ ಬೆರಳು ಗುರುತು. ಆ ಕ್ಷಣ ಹಿಂದೆ ಕೂಗು. ಆ ಶಾಪಿತ ಆತ್ಮ ಮತ್ತೆ ಬರುತ್ತದೆ, ಈ ಬಾರಿ ಕೋಪದಿಂದ. ಅವನು ಹೇಳುತ್ತಾನೆ, ನಾನು ನಂಬಿದವನೇ ನನ್ನನ್ನು ಕೊಂದನು. ಅವನ ವಂಶಸ್ಥರ ಕೈಗೆ ಇದು ಸಿಗಬಾರದು. ಅರ್ಜುನ್ ಬೆನ್ನು ತಿರುಗಿ ನೋಡಿದರೆ ಆತ್ಮ ಅವನ ಪಕ್ಕದಲ್ಲೇ. ಆಗ ಅವನು ಡೈರಿಯ ಅಂತಿಮ ಪುಟ ಓದುತ್ತಾನೆ. ಈ ಸತ್ಯವನ್ನು ಹೊರತೆಗೆದವನೇ ನನ್ನನ್ನು ಮುಕ್ತಗೊಳಿಸಬಲ್ಲ. ಅರ್ಜುನ್ ಧೈರ್ಯದಿಂದ ಆತ್ಮನನ್ನು ನೋಡಿ ಹೇಳುತ್ತಾನೆ, ನಾನು ನಿನ್ನ ಕತೆ ವಿಶ್ವದ ಮುಂದೆ ತರುತ್ತೇನೆ. ನಿನಗೆ ನ್ಯಾಯ ಸಿಗಬೇಕು. ಆ ಕ್ಷಣ ಆತ್ಮ ನಗುತ್ತದೆ. ಬಾಯಲ್ಲಿ ಕೃತಜ್ಞತೆಯ ಮಾತು, ಹೃದಯದಲ್ಲಿ ಶಾಂತಿ. ಅವನು ಮಾಯವಾಗುತ್ತಾನೆ. ಇದಕ್ಕೆ ಅರ್ಥ ಕತೆ ಮುಗಿದಿಲ್ಲ. ಇದು ಇನ್ನೆಷ್ಟು ಆಳಕ್ಕೆ ಹೋಗಲಿದೆ. ಸತ್ಯ ಆಚೆ ಬಂದರೂ ಅದರ ಬೆಲೆ ಏನು? ಮರೆಯಬೇಡಿ, ಮುಂದಿನ ಭಾಗ ರಹಸ್ಯ ರೇಖೆಯಲ್ಲಿ ಸಿಗುತ್ತೆ.